ತಮಗ ಎಲ್ಲರಿಗೆ ಗುರ್ತಿದ್ದ ಹಾಗೆ ನಿನ್ನೆ ಯತ್ನಾಳ್ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಇಡೀ ರಾಷ್ಟ್ರಕ್ಕೆ ಒಂದು ತಲೆ ತಗ್ಗಿಸುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ಖಂಡಿಸ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಇವತ್ತು ಆದರ್ಶ್ ನಗರ ಪೊಲೀಸ್ ಠಾಣೆಗೆ ಬಂದಿದ್ದು ಉದ್ದೇಶ ಏನಂದರೆ, ಈಗಾಗಲೇ ಎಲ್ಲರೂ ಈಗ ಮಹಾಪುರುಷರಿಗೆ ಹೇಳೋದಾಯಿತು, ಇವಾಗ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿನೇ ಪಾಕಿಸ್ತಾನ ರಾಷ್ಟ್ರ ಪಿತಾಮಹ ಅಂತ ಹೇಳೋಂಥ ಇಂಥ ಒಬ್ಬ MLA ನಮಗೆ ಸಿಕ್ಕಿದ್ದು ದುರ್ದೈವ ಸಂಗತಿ. ಅದಕ್ಕಾಗಿ ನಾವು ಮಾನ್ಯ ಪೊಲೀಸ್ ಇಲಾಖೆಗೆ, ಪೊಲೀಸ್ SP ಸಾಹೇಬರಿಗೆ ಒಂದು ವಿನಂತಿ ಏನು ಮಾಡ್ತೀವಿ ಅಂದರೆ, ಸೋಮೋಟೋ ಕೇಸ್ ಹಾಕಿ ಒದ್ದು ಒಳಗೆ ಹಾಕಬೇಕು ತಕ್ಷಣ 24 ತಾಸು ಒಳಗೆ ಇವನಿಗೆ. ಯಾಕಂದರೆ ಇಂಥ ಒಬ್ಬ ಬುದ್ಧಿ ಇರಲಾದಂಥವ ಲಜ್ಜಿಗೇಡ ಇಂಥ ಒಬ್ಬ ನಮ್ಮ ಏನು ಶಾಸಕ ಸಿಕ್ಕಾನ, ಇದಕ್ಕೇನದ ಇಡೀ ವಿಜಯಪುರ ನಗರದ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನ ಇವತ್ತು ತಲೆ ತೆಗ್ಗಿಸೋ ಕೆಲಸ ಆಗ್ಯದ. ಇವತ್ತು ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂದ್ರೆ ಇವ ಬ್ರಿಟಿಷರ ಗುಲಾಮರ ಬೂಟ್ ನೆಕ್ಕುವಂಥ ಕೆಲಸ ಮಾಡ್ಕೋದು ಗುಲಾಮಗಿರಿ ಮಾಡ್ಕೊತಿರ್ಬೇಕಾಗಿತ್ತು. ಇವ MLA ಆಗಿ ತಿರುಗಾಡ್ತಿದ್ದಿಲ್ಲ ಇವತ್ತು. ಅದಕ್ಕಾಗಿ ಇವತ್ತು ಮಹಾತ್ಮ ಗಾಂಧೀಜಿ ಪುಣ್ಯದಿಂದ ಒಬ್ಬ ಶಾಸಕ ಆಗಿ, ಒಬ್ಬ ಕೇಂದ್ರ ಮಂತ್ರಿಯಾಗಿ ಇಷ್ಟೆಲ್ಲ ಅಧಿಕಾರ ವಹಿಸ್ಕೊಂಡಾನ. ಅದಕ್ಕಾಗಿ ಇವತ್ತು ಮಹಾತ್ಮ ಗಾಂಧೀಜಿಯವರ ಪುತ್ಳಿಗಳು ಇಡೀ ವಿದೇಶಿಗಳ ಸಹಿತ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ಅಲ್ಲಿ ಅವನಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಈ ಮೂರ್ಖ ವ್ಯಕ್ತಿ ಇವತ್ತು ಒಬ್ಬ ಈ ಅಂಥ ಶಿಕ್ಷಕಲ್ಲಿ ಮೂರ್ತಿಗಳು ಕೂಡಿಸ್ಬಾರದು ಹೇಳೋಂಥ ಒಬ್ಬ ಮೂರ್ಖ ಇವನಿಗೆ ತಕ್ಷಣದಿಂದ ಒದ್ದು ಒಳಗೆ ಹಾಕಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ದೂರು ಕೊಟ್ಟಿದ್ದೇವೆ. ಇವತ್ತು FIR 152 ಒಳಗೆ ಮಾಡಿದ್ದಾರೆ. ಆದರೂ ಕೂಡ ನಾವೇನಾದರೂ ಸೋಮೋಟು ಮಾಡಬೇಕು ಮತ್ತು ಇದು ರಾಷ್ಟ್ರದ್ರೋಹಿ ಕೇಸ್ ಅವನ ಮೇಲೆ ಹಾಕಬೇಕು. ತಕ್ಷಣವಾಗಿ ಹಾಕಿ 24 ತಾಸು ಒಳಗೆ ಒದ್ದು ಒಳಗೆ ಹಾಕಬೇಕಂತ ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದೇನೆ.